ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿಯಲ್ಲಿ ಕುಡಚಿ ಹಾಗೂ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿ ಕುಡಚಿಯಿಂದ ಪ್ರಾರಂಭಿಸುವಂತೆ ಹಾಗೂ ವಿವಿಧ ಮೂಲಭೂತ ಸೌಲಭ್ಯ ಬೇಡಿಕೆಗಳನ್ನು ಈಡೇರಿಸುವಂತೆ ಧರಣಿ ಸತ್ಯಾಗ್ರಹ ಮಾಡಲಾಗಿದೆ. ಹಲವು ವರ್ಷಗಳಿಂದ ಕುಡಚಿ ಬಾಗಲಕೋಟೆ ರೈಲು ಮಾರ್ಗ ಕಾಮಗಾರಿಯನ್ನು ಪ್ರಾರಂಭಿಸಬೇಕು, ಲೋಕಾಪುರದಿಂದ ಧಾರವಾಡಕ್ಕೆ ಮಾರ್ಗ ವಿಸ್ತರಣೆ ಮಾಡಬೇಕು, ಕುಡಚಿ ರೈಲು ನಿಲ್ದಾಣವನ್ನು ಅಮೃತ ಭಾರತ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಹಾಗೂ ಸೂಕ್ತವಾದ ಪಾರ್ಕಿಂಗ್ ಸ್ಥಳ, ಸೂಕ್ತವಾದ ವೇಳಾಪಟ್ಟಿ, ಡಿಜಿಟಲ್ ಡಿಸ್ಪ್ಲೇ ಅಳವಡಿಸುವುದು ಹಾಗೂ ರೈಲು ನಿಲ್ದಾಣದ ನಾಮಫಲಕ ಹಾಗೂ ಬೆಂಗಳೂರು ಅಜ್ಮೀರ್, ಬೆಂಗಳೂರು ಮೈಸೂರು, ಕುಡಚಿ ಮಾರ್ಗವಾಗಿ ದೆಹಲಿಗೆ ತೆರಳುವ ಎಲ್ಲ ವೇಗ ರೈಲುಗಳು ನಿಲುಗಡೆ ಮಾಡಬೇಕು ಮತ್ತು ಕುಡಚಿ ಪಟ್ಟಣದ ಗ್ರಾಮ ದೇವತೆಯಾದ ಹಜರತ್ ಮಾ ಸಾಹೇಬ ದೇವಿಯ ಭಾವಚಿತ್ರ ಅಳವಡಿಸಲು ಅವಕಾಶ ಕಲ್ಪಿಸಬೇಕು ಎಂಬ ಹಲವು ಬೇಡಿಕೆಗಳನ್ನು ಕೂಡಲೇ ಕೈಗೆತ್ತಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಪರಮ ಪೂಜ್ಯ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ನಿಡಸೋಶಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ, ಶ್ರೀ ಕುತ್ಬುದ್ದೀನ್ ಕಾಜಿ ಕರ್ನಾಟಕ ರಾಜ್ಯ ಕಬ್ಬು ನಿಯಂತ್ರಣ ಮಂಡಳಿ, ಕರ್ನಾಟಕ ಸರ್ಕಾರ ಸದಸ್ಯರು ಸುಭಾಷ್ ಶಿರಪೂರ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅಮೀನ ವಾಟೆ, ಮಹೇಶ್ ಜಾಧವ್ ಹಾಗೂ ಕೊಡಚಿ ಪಟ್ಟಣದ ಸಾರ್ವಜನಿಕರು, ಗಣ್ಯಮಾನ್ಯರು ಸೇರಿ ರೈಲ್ವೆ ನಿಲ್ದಾಣದ ಮುಖ್ಯ ಇಂಜಿನಿಯರ್ ಸಿಬ್ಬಂದಿಗೆ ಮನವಿ ಸಲ್ಲಿಸಿದರು. ಇದು ನನಗೆಲ್ಲ ಗೊತ್ತೈತಿ. ಅವ್ರೇನ ಕಳಿಸ್ತಾರಲ್ಲ ಅವ್ರ ಮೇಲೆ ಅಧಿಕಾರಿಗಳಿಗೆ ನಾ ಹೇಳಿನಿ, ಹೇಳಿ ಮಂದಾಗಿ ಇಲ್ಲಿ ಬರ್ತೀವಿ. ಸಾಕಾಗಿ ನನಗೆ ಅದರ ಸಲುವಾಗಿ ಹೋರಾಟ ಪ್ರಾರಂಭ ಆಗೈತಿ. ಎಲ್ಲರೂ ಜನ ಜಾಗೃತರಾಗ್ರಿ. ಹೆಚ್ಚು ಜನ ತಮ್ಮ ಎಲ್ಲ ಊರಾಗ ನಮೂನೆ ಸಂಘಟನೆ ಅದಾವ, ಎಲ್ಲ ಸಂಘಟನೆಗಳಿಗೆ ಜಾಗೃತಗೊಳಿಸ್ರಿ. ಸ್ಟೂಡೆಂಟ್ ಶಾಲೆಗೆ ಹೋಗ್ರಿ, ಶಾಲೆಗೆ ಹುಡುಗರಿಗೆ ಮಾಡಿಸ್ರಿ, ಮೆರವಣಿಗೆ ಮಾಡಿಸ್ರಿ, ಇಡೀ ಊರಾಗ ಎಲ್ಲರೂ ಕಲರ್ ಮಾಡಿಸ್ರು. ಜಂಕ್ಷನ್ ಆಕೈತಿ, ತಾಲೂಕಾಗ ಆಧಾರ ಆಕತಿ, ತಾಲೂಕಾ ಮಾಡಕ ಆಧಾರ ಆಗತ್ತೆ. ಜಂಕ್ಷನ್ ಹಂಗಾಗ ತಾಲೂಕಾ ಹೊರಟು ಮಾಡಿದ್ರಿ, ಮಂದಿ ಬಹಳ ಸಂತೋಷ. ಇದು ಜಂಕ್ಷನ್ ಆದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಫುಲ್ ಸಪೋರ್ಟ್ ಆಗತ್ತ. ಆಮೇಲೆ ವಿದ್ಯಾರ್ಥಿಗಳಿಗೆ ಆ ಭಾಗಗಳ ಹೋರಾಟ ಎಲ್ಲ ವ್ಯವಸ್ಥೆ ನಾನು ರೆವಲ್ಯೂಷನ್ ಮಾಡ್ತೀನಿ ಆಗೋ ಕೆಲಸ ಇಡ್ರಿದು. ಕುಡಚಿ ಬಾಗಲಕೋಟ ನೂರಾರು ವರ್ಷಗಳ ಹಿಂದೆ ಮಂತ್ರಿಗಳು ಮಹಾರಾಜರುಗಳು ಮಿಕ್ಕಿತ್ತು ನಿಮಗೆ ಜನರಿಗೆ ಕರ್ಕೊಂಡು ಮಾಡಿದ್ದು ಅರ್ಥ ಆಯ್ತಿಲ್ಲ. ಅದು ಹೋರಾಟದಾಗ ಏನು ಶಕ್ತಿ ಐತಿ, ಅಧಿಕಾರದಾಗ ಇಲ್ಲ. ಅರ್ಥ ಆಯ್ತಿಲ್ರಿ, ಅಧಿಕಾರದಾಗ ಇಲ್ಲ, ಹೋರಾಟದಾಗ ಐತಿ. ನನಗೆ ಜಗದೀಶ್ ಶೆಟ್ಟರ್ ಹೇಳಿದ್ರು, ಕಾಜಿಯವರು ನಿಮ್ಮ ಹೋರಾಟ ಮುಂದುವರಿರಿ, ನಿಮ್ಮ ಹೋರಾಟ ನಮಗೆ ಸಪೋರ್ಟ್ ಆಗತ್ತೆ, ನಾನು ಮಾಡಿಸ್ಕೊಡ್ತೀನಿ ಅಂದ್ರು. ಯಾವುದೋ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ. ಅರ್ಥ ಆಯ್ತಿಲ್ರಿ. ಅದಕ್ಕೆ ದಯವಿಟ್ಟು ಇದು ಆಗತ್ತ, ನೀವು ಶಕ್ತಿ ಹಚ್ಚಿ ತನ್ನ ಧನ ಊರಿನಿಂದ ತಯಾರಾಗ್ಬೇಕು. ಆದ್ರೆ ನನ್ನ ವಯಸ್ಸು 70 ಆದ್ರೂ ನಾನು ಈಗ ಸೋರ್ತೀನಿ. ಬೇಕಾದ್ರೆ ಹರಿರಾವ್ ಕರ್ಕೊಂಡ ಅವ್ನು ನಿಲ್ಲಿಸ್ತೀನಿ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ನೀವೆಲ್ಲರೂ ತಯಾರಾಗ. ಆಟೋ ಸ್ಟ್ಯಾಂಡ್ ಮಾಡ್ಕೊಡ ಅಂತ ಬರ್ದಿ ಅದ್ರಾಗ. ಮತ್ತೆ ಸ್ಟ್ಯಾಂಡ್ ಬೇಕಲ್ರಿ, ಪ್ಯಾಸೆಂಜರ್ ಬಂದವ್ರೇನ ವಿಮಾನದಾಗ ಹಾರು ಹೋಗ್ಬೇಕಾ? ಇಲ್ಲಿಂದ ಸ್ಟೇಷನ್ದಾಗ ಪ್ಯಾಸೆಂಜರ್ ಬರ್ತಾವ, ಆಟೋ ಇದ್ರೆ ಹತ್ತು ಹೋಗ್ತಾರ ಅವ್ರು. ಮತ್ತೆ ಆಟೋದಾರಿ ಹೊರಗೆ ಹಾಕ್ಬಿಟ್ರೆ ಮತ್ತೆ ಎದ್ರಾಗ ಹೋಗ್ಬೇಕಪ್ಪ ಅವರು. ಇವೆಲ್ಲ ಸಮಸ್ಯೆ ಯಾರು ಕೇಳೋರನ ಕೇಳಬೇಕು. ನೀವು ಕೇಳಿಲ್ಲ, ಅದಕ್ಕೆ ನಾನು ಕೇಳಕ್ ಬಂದೀನಿ. ನೋಡ್ರಿ, ನೀವು ಸಾಥ್ ಕೊಟ್ರೆ ನಾ ಉಳಿತೀನಿ, ಇಲ್ಲಂದ್ರೆ ಎತ್ಕೊಂಡು ಹೋಗ್ಬಿಡ್ತಾರ. 1 ಕಿಲೋಮೀಟರ್ ಮಾರ್ಗ ನಿರ್ಮಾಣ ಆಗ್ಯಾವ, 6 ರೈಲು ನಿಲ್ದಾಣಗಳನ್ನು ನಿರ್ಮಾಣ ಆಗ್ಯಾವ. ಅಲ್ಲಿ ರೈಲು ಸೌಲಭ್ಯ ಇಲ್ಲಂದ್ರೆ ಆ ಕಟ್ಟಡಗಳು ಅನೈತಿಕ ಚಟುವಟಿಕೆಗಳ ಕೈಂಜಲಾಗ್ಯಾವ. ಅಲ್ಲೇ ಮುರುಗಿ ಪಾರ್ಟಿ ಮಾಡ್ತಾರ, ದಾರು ಪಾರ್ಟಿ ಮಾಡ್ತಾರ, ವಿಸ್ಫೋಟ ಆಗ್ತಾರ. ಆಮೇಲೆ ಅದನ್ನು ಎಲ್ಲ ಹಾಳು ಮಾಡಿಬಿಟ್ಟಾರ. 3 ಸಲ ಮತ್ತೆ ಮರು ನಿರ್ಮಾಣ ಮಾಡ್ಯಾರ. ಅದು 900 ಕೋಟಿ ಬಿಟ್ಟು. ಅಂದ್ರೆ ಸಾರ್ವಜನಿಕರ ಆಸ್ತಿ, ಅದು ಸರ್ಕಾರದ ಆಸ್ತಿ ಅಂದ್ರೆ ಸಾರ್ವಜನಿಕರ ಆಸ್ತಿ. ಆ ಆಸ್ತಿಯನ್ನು ಉಳಿಸುವಾಗ ಅಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಿ ಅಲ್ಲಿ ಎಲ್ಲಾ ನಿಲ್ದಾಣಗಳಲ್ಲಿ ಸ್ಟಾಪ್ ಇಡ್ರಿ ಅಂತ ನಾ ಹೇಳಿದ್ರು ಕೂಡ ಇವ್ರ ಗಮನಕ್ಕೆ ಬರವಲ್ದು. ಅದರಂತೆ ಕುಡಚಿ ಐತಿಹಾಸಿಕ ರೈಲು ನಿಲ್ದಾಣಿದು, ಸೂಫಿ ಸಂತರ ನಾಡು ಇದು. ಇಂಥ ಒಂದು ರೈಲ್ವೆ ಸ್ಟೇಷನ್ ಆ ಸ್ಥಿತಿ ಗತಿ ನೋಡಿದ್ರೆ ಬಹಳ ಅಯ್ಯೋ ಅನ್ನಿಸ್ತದ, ದುಃಖ ಆಗತ್ತ. ಅದಕ್ಕೆ ಅಮೃತ ಭಾರತ ಪ್ರಧಾನಮಂತ್ರಿ ಯೋಜನೆಯ ರೈಲು ನಿಲ್ದಾಣದ ಅಡಿಯಲ್ಲಿ ಈ ರೈಲು ನಿಲ್ದಾಣ ಅಭಿವೃದ್ಧಿ ಪಡಿಸಬೇಕು. ಈ ರೈಲ್ವೆ ಸಾರ್ವಜನಿಕರಿಗೆ ಸಾರ್ವಜನಿಕ ಸೌಲಭ್ಯವನ್ನು ಒದಗಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಲಿಲ್ಲ ಅಂದ್ರೆ ಅವರು ಇವತ್ತು ಹೋರಾಟ ಮಾಡುವುದು ನನ್ನ ಹಕ್ಕದ. ಭಾರತ ಮೂರಗುಂಡೆ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.